ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಯಾವುದೇ ಪ್ರಶ್ನೆ ಕೇಳಿ, ಏನೇ ಸಮಸ್ಯೆನ ತಮ್ಮ ಮುಂದೆ ಇಟ್ಟರು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸರಳವಾಗಿರುವಂಥ ರೆಮಿಡೀಸ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ನಿಮಗೆ ಮೊದಲಾಗಿ ಧನ್ಯವಾದಗಳು ಹೇಳ್ತೀನಿ. ಇನ್ನು ಇವತ್ತಿನ ವಿಚಾರ ಏನು ಅಂತಂದರೆ, ಸಾಕಷ್ಟು ನಾನು ಕೂಡ ಹೊಸ ವಿಚಾರ ಏನು ಕೇಳೋದು ಅಂತ ಯೋಚನೆ ಮಾಡ್ತಿರ್ತೀನಿ. ಈ ಷೋಡಶ ಕರ್ಮಗಳ ಕುರಿತಾಗಿ ಯಾವುದೇ ವಿಡಿಯೋಸಲ್ಲಿ ಕೂಡ ನಾವು ಮಾತನಾಡಿಲ್ಲ. ಇದು ಕೂಡ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥದ್ದು. 16 ಕೂಡ ಜ್ಞಾಪಕ ಇಟ್ಕೊಂಡಿರೋದಿಲ್ಲ, ಎಲ್ಲೋ ಒಂದು 2-3 ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು. ಇವನ್ನ ನಾವು ಯಾಕೆ ತಿಳ್ಕೊಳ್ಬೇಕು, ಇದರ ಒಂದು ವಿಶೇಷತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಷೋಡಶ ಕರ್ಮಗಳು ಸ್ವಲ್ಪ ಸಬ್ಜೆಕ್ಟ್ ದೊಡ್ಡದು. ನಾವೆಲ್ಲ ಚುಟುಕಾಗಿದ್ದೀವಲ್ಲ, ಅದಕ್ಕೆ ಬಹುಶಃ ಆಗಲಿಲ್ಲ ಅಂತ ಕಾಣುತ್ತೆ. ಷೋಡಶ ಅಂದ್ರೆ 16. ಆ 16 ಕರ್ಮಗಳು ಮನುಷ್ಯನ ಜೀವಿತ ಕಾಲಕ್ಕೆ ಉದ್ಧರಣ ಹೇತು, ಅಂದರೆ ಉದ್ಧಾರವಾಗಲು ಅವನಿಗೆ ಬೇಕಾಗಿರತಕ್ಕಂಥ ಮರ ಅಲ್ಲ, ಹೆಮ್ಮರ ಅದು. ಅದರ ಅಡಿಯಲ್ಲಿ ನಮ್ಮ ಪೂರ್ವಿಕರು ನಮ್ಮ ಹಿಂದೆ ತಿಳಿಸ್ಕೊಡ್ತಾ ಇದ್ದರು. ಹಾಗೆಯೇ ಅದರ ಪ್ರಯಾಣ ಮುಂದುವರಿತಾ ಇತ್ತು. ಈಗ ಅಂಥ ಪೂರ್ವಿಕರು ಕಾಣ್ತಾ ಇಲ್ಲ, ಇದ್ದರೂ ಅವ್ರ ಮಾತು ಯಾರೂ ಕೇಳ್ತಿಲ್ಲ. ಆಗ ಕಷ್ಟ ಆಗ್ತಿದೆ. ನೀವು ಕೇಳುವಂಥ ಈ ಪ್ರಶ್ನೆ ಬಹುಶಃ 1-2-3 ಮಾಡಿಕೊಂಡು ತಿಳಿಸೋದಾದರೆ, ಷೋಡಶ ಸಂಸ್ಕಾರಗಳಲ್ಲಿ ಮೊದಲನೆಯದೇ ಗರ್ಭಾಧಾನ. ನೋಡಿ, ಗರ್ಭಾಧಾನ ಅನ್ನೋ ಪದವೇ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಗರ್ಭಧಾರಣೆ ವೇದವ್ಯಾಸರು ನಮಗೆಲ್ಲ ಕೊಟ್ಟಿದ್ದಾರೆ. ಪುರಾಣಗಳಲ್ಲಿ ಭಾಳ ಅದ್ಭುತವಾಗಿ ಇದರ ಉಲ್ಲೇಖ ಇದೆ. ಅಂತಹ ವೇದವ್ಯಾಸರು ಕೊಟ್ಟಿರ್ತಕ್ಕಂತಹದ್ದು ನಾವು ಈ ಸಂಸ್ಕಾರಗಳನ್ನು ಒಳಪಡಿಸಿಕೊಂಡ್ರೆ ಸಮಾಜಕ್ಕೆ ಇವನು ಮಾರಕವ ಕಾರಕವ ಏನು ಅಂತ ಗೊತ್ತಾಗತ್ತೆ. ಅಂದರೆ ಔದಾರ್ಯದ ಗುಣಗಳು ಒಟ್ಟಾರೆ ಅವನ ಜೀವಿತ ಕಾಲಕ್ಕೆ ಬೇಕಾಗಿರತಕ್ಕಂತಹ ಅದ್ಭುತವಾಗಿರುವ ದಿವ್ಯೌಷಧ ಪರಮೌಷಧದ ಆಯುಧಗಳನ್ನಾಗಿ ಮಾಡಿಕೊಳ್ಳಬಹುದು. ಈ 16 ಸಂಸ್ಕಾರಗಳಲ್ಲಿ ಒಂದಷ್ಟು ಭಾಗಶಃ ನೀವು ಬಂದರೂ ಕೂಡ ಏನೂ ಇಲ್ಲ ಆ ಮಗುವಿಗೆ, ಯಾವ ಸಂಸ್ಕಾರವಿಲ್ಲ ಅಂತಂದರೆ ಅದು ಹೇಗೆ ಬೇಕಾದರೂ ಅಡ್ಡದಿದ್ದಿ ಬೆಳಿಬೋದು. ನಾವು ಒಂದು ಹೊಲ ಗದ್ದೆಯನ್ನು ಹೇಗೆ ಪೋಷಣೆ ಮಾಡ್ತೀವೋ ಹಾಗೆ ಸಂಸ್ಕಾರಗಳು ಕೂಡ ಅಂತಹ ಪ್ರತಿಯೊಬ್ಬರು ಕೂಡ ಅನ್ಯೋನ್ಯವಾಗಿ, ಆತ್ಮೀಯವಾಗಿ, ಅದ್ವಿತೀಯವಾಗಿ ನೀವೇನಾದರೂ ಆ ಸಂಸಾರದ ಸಾಮ್ರಾಜ್ಯವನ್ನು ಕೊಂಡೊಯ್ಯಬೇಕಾದ್ರೆ ನಿಮ್ಮ ಕುಟುಂಬ ಈ ಸಂಸ್ಕಾರಗಳು ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲಿ 16 ಪ್ರಧಾನವಾಗಿರುವಂಥದ್ದು. ಆ 16ರಲ್ಲಿ ಮೊದಲನೆಯದೇ ಗರ್ಭಾಧಾನ. ಗರ್ಭಾಧಾನ ಅಂತಂದರೆ ಇದಕ್ಕೆ ಹೇಗೆ ಏನಿದೆ, ಏನನ್ನು ಹೇಳ್ತಾನೆ ಅಂದರೆ, ಹೆಣ್ಣು ಮತ್ತು ಗಂಡು ಇಬ್ಬರು ಕೂಡುವಿಕೆ, ಮಿಲನ ಮಹೋತ್ಸವ, ಮತ್ತು ಇಬ್ಬರೂ ಕೂಡ ಸೇರ್ತಕ್ಕಂತಹದ್ದು. ಅವರ ಮನಸ್ಸು ಉಲ್ಲಾಸವಾಗಿರಬೇಕು, ಅವರ ಮನಸ್ಸು ಸಂತೋಷವಾಗಿರಬೇಕು. ಮತ್ತು ಅವರು ಸೇವನೆ ಮಾಡೋ ಪದಾರ್ಥಗಳಾದರೂ ಏನು, ಅವರಿಬ್ಬರು ಕೂಡ ಸೇರ್ತಕ್ಕಂತಹ ದಿನಗಳು ಹೇಗಿರಬೇಕು. ಈ ಗರ್ಭಾಧಾನ ಗರ್ಭಧಾರಣೆ ಹೇಗೆ ಮಾಡಿಕೊಡತಕ್ಕಂಥದ್ದು ಅದೊಂದು ಪರಿಕ್ರಮ, ಅದೊಂದು ಪರಿವಿಧಿ. ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಅಂಶಗಳವು ಅಲ್ಲಿ ಬಹಳ ಹೇಳ್ತಾನೆ. ಪ್ರತಿಯೊಂದರಲ್ಲೂ ಪೂಜೆ ಪುಣ್ಯಹಾನಿ ಎಲ್ಲ ಹೇಳ್ತಿರೋದು. ನಿಮ್ಮ ಮನಸ್ಸು ಸಮಾಧಾನದಿಂದ ನೀವಿಬ್ಬರೂ ಕೂಡ ಒಬ್ಬ ತಂದೆ ಆಗಿರುವವನು ಮೊದಲ ರಾತ್ರಿ ಮಗನಿಗೆ ಕೆಲವೊಂದು ಹೇಳ್ಕೊಡ್ತಾನೆ. ಸಂಸ್ಕಾರವಂತ ತಂದೆ ಆದರೆ ಅವೆಲ್ಲ ಇದ್ದಾವೆ. ಇಂಥದ್ದನ್ನು ನೆನಪು ಮಾಡ್ಕೊ, ಇಂಥದ್ದನ್ನು ಹೇಳು, ಮನಸ್ಸಲ್ಲಿನ ಪತ್ನಿಗೆ ಹೇಳು, ಇವೆಲ್ಲ ಇದೆ. ಇದೊಂದು ಸಬ್ಜೆಕ್ಟ್. ಇದನ್ನೇ ಗರ್ಭಾಧಾನ ಅಂದರೆ ಗರ್ಭಕ್ಕೆ ಹೋಗ್ತಕ್ಕಂತಹ ಈ ವೀರ್ಯ, ಇವರ ಆಲೋಚನೆಗಳು ಏನಿತ್ತು ಅದೇ ಎಲ್ಲ ಅವ್ನ ತಾತನಾಗಪ್ಪ ಅಂತಾರೆ, ಎಲ್ಲ ಅವ್ನ ತಂದೆ ಅಪ್ಪ ಅಂತಾರೆ, ಎಲ್ಲ ಅವ್ರ ಮುತ್ತಾತ ಅಂತಾರೆ. ಈ ಬಳುವಳಿ ಇದೆಯಲ್ಲ, ಇದು ಒಂದಷ್ಟು ಅಂಶಗಳು ಬಂದರು, ಇದೊಂದಷ್ಟು ಗುಣಗಳು ಬಂದರು. ಮತ್ತು ಪೂರ್ವಾರ್ಜಿತ ಅವರ ಹಿಂದೆಯ ವಾಸನೆ, ಅವನೇನು ಮಾಡಿದ್ದ ಅದೆಲ್ಲವೂ ಕೂಡ ಬರುವಂಥದ್ದಿರುತ್ತೆ. ಅಲ್ಲಿ ಸ್ವಲ್ಪ ಚೈತನ್ಯಪೂರ್ಣವಾಗ್ತಕ್ಕಂತಹದ್ದು. ಅವರಿಬ್ಬರು ಏನು ಆಲೋಚನೆಗಳೇ ಅದೇ ಅದು.
ಈಗ ಯಾವನೋ ಒಬ್ಬ ಆಲೋಚನೆಗೆ ಉಟ್ಕೊಂಡಿದ್ದಲ್ಲ ಈ ವಾಟ್ಸಪ್ಪು, ಯಾರೋ ಒಬ್ಬರು ಆಲೋಚನೆಗೆ ಉಟ್ಕೊಂಡಿದ್ದಲ್ಲ ಈಗ ನೀವು ನೋಡ್ತಾ ಇರೋಂಥದ್ದು ಯೂಟ್ಯೂಬು. ಹೀಗೆ ಅವರ ಆಲೋಚನೆಗಳು ನೋಡಿ ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೋದು ಅಂತಂದರೆ, ಹೆಣ್ಣು ಮತ್ತು ಗಂಡಿನ ಆಲೋಚನೆಗಳು ಆ ಸೃಷ್ಟಿ ಮಗು. ನೀವು ಉತ್ತಮವಾಗಿ ಯೋಚನೆ ಮಾಡಬೇಕು. ಇದು ಗರ್ಭಧಾರಣೆ, ಇದು ಗರ್ಭಾಧಾನ. ಅಂದರೆ ಮಾನಸಿಕವಾಗಿ ನೀವು ರೆಡಿ ಆಗ್ತಾ ಇದ್ದೀರಿ. ನಾನು ಬಹುಶಃ ಎಲ್ಲಾದರೂ ಒಂದೊಂದು ಸಲ ಪ್ರಯಾಣ ಮಾಡುವಾಗ ಈ ಕೂತು ಪೂಜೆ ಮಾಡಲಿಕ್ಕೆ ಅವಕಾಶ ಇರಲ್ವಲ್ಲ, ಎಂತ ಮಾಡೋದು ಪ್ರಯಾಣ ಇದೆಯಲ್ಲ. ಈಗ ಇಲ್ಲಿ ನಾನು ಮಾಡ್ತಿದ್ದೇನೆ, ಆವಾಗ ಮನಸ್ಸಲ್ಲಿ ನಾನು ಹೊರಟಿದ್ದೇನೆ ಅಂತಂದರೆ, ಈಗ ನಾನು ಅಭಿಷೇಕ ಮಾಡ್ತಿದ್ದೇನೆ, ಪೂಜೆ ಮಾಡ್ತಿದ್ದೇನೆ, ಪಾರಾಯಣ ಮಾಡ್ತಿದ್ದೇನೆ, ಇಷ್ಟೆಲ್ಲ ಮಾಡ್ತಿದ್ದೇನೆ, ಎಲ್ಲ ಹೀಗೆ ಮಾಡ್ತಿರ್ತೇನೆ. ಅದೊಂದು 45 ನಿಮಿಷ ಜರ್ನಿ ಆಗಿರಬಹುದು. ಅಷ್ಟರೊಳಗಡೆ ಆತ ಅಲ್ಲಿ ನಿಲ್ಲಿಸಿರ್ತಾನೆ. ಆನಂತರ ಡೋರ್ ತೆಗೆದಿದ್ರು ಬಹುಶಃ ನಾನು ಇನ್ನೂ ಹಿಡಿದಿರಲ್ಲ, ಅಲ್ಲೇ ಇರ್ತೇನೆ ನಾನು. ಇನ್ನೇನು ನಾನು ಏಕಾರ್ತಿನೋ ರಥಾರ್ತಿನೋ ಇಷ್ಟು ಮಾಡ್ತಿರುತ್ತೇನೆ. ಅಮ್ಮ ಸಮಾಧಾನ ಆಗಿರುತ್ತೆ. ಈ ಸಮಾಧಾನವೇ ಪೂಜೆ. ನೀವು ಪರಿಕರಗಳಿಟ್ಟು ಮಾಡ್ತಿರೋ ಮಾಡಿ, ಸಮಯ ಸಿಕ್ಕಲಿಲ್ಲ. ನಿಮ್ಮ ಆಲೋಚನೆಗಳೇ ಅದ್ಭುತವಾಗಿರ್ತಕ್ಕಂಥ ಅತ್ಯಂತ ಅವಿಚ್ಛಿನ್ನಪ್ರದವಾಗಿರ್ತಕ್ಕ ಬಂಗಾರದ ಸೃಷ್ಟಿಗೆ ನಿಮ್ಮ ಗರ್ಭಾಧಾನದ ಮಗು. ಇದು ಮೊದಲನೇದು. ಇನ್ನು ಎರಡನೆಯದು ಮಗುವಿಗೆ ಸಂಬಂಧಪಟ್ಟ ಹಾಗೆ ಗರ್ಭಾಧಾನ ಆಯಿತು. ಎರಡನೆಯದು ಪುಂಸವನ. ಈ ಪುಂಸವನ ಇದೆಯಲ್ಲ, ಇಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಳೋದಿದೆ. ಆ ಮಗುವಿಗೆ ಅಂದರೆ ಗರ್ಭಾಧಾನ ಆಗಿದೆ, ಕನ್ಸೀವ್ ಆಗಿದೆ ಅಂತ ಖುಷಿ ಅಂತ ಕೊಟ್ಟಾಗ ಈ ಪುಂಸವನ ಏನು ಮಾಡುತ್ತೆ, ಬಹಳ ಮುಖ್ಯವಾಗಿರೋಂಥದ್ದು. ಈ ಸುಭದ್ರ ಕೃಷ್ಣನ ತಂಗಿ ಇದ್ದಳಲ್ಲ, ಈ ಯಾರು ಅಭಿಮನ್ಯುಗೆ ಜನ್ಮ ಕೊಟ್ಲಲ್ಲ, ಆ ಮಗುಗೆ 3 ತಿಂಗಳಿದ್ದಾಗ ಈ ನಾರದನ ಕಥೆ ಹೇಳ್ತಾ ಇದ್ದ. ಅದನ್ನು ಕೇಳಿಸ್ಕೊಂಡಿತ್ತು. ಅದಕ್ಕೆ ಅವನಿಗೆ ಚಕ್ರವ್ಯೂಹದ ಒಳಗಡೆ ಹೋಗೋಷ್ಟು ಕೇಳಿಸ್ಕೊಂಡ. ಆಮೇಲೆ ಆ ತಾಯಿ ಕೇಳಿಸ್ಕೊಳ್ಳಿಲ್ಲ, ಮಹಾತಾಯಿ. ಅದಕ್ಕೆ ಅವನು ಹೊರಗೆ ಬರೋಕ್ಕಾಗಲಿಲ್ಲ. ಪುಂಸವನ 3 ತಿಂಗಳು, 2 ಮತ್ತು 3 ತಿಂಗಳಲ್ಲಿ ಏನಿದೆಯೋ ಮೆದುಳು ಗಟ್ಟಿ ಆಗ್ತಾ ಇರುತ್ತೆ. ಮೆದುಳಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಕ್ರಿಯೆ ನಡೀತಾ ಇರುತ್ತೆ. ಮೆದುಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ರಸಾಯನ ಕ್ರಿಯೆ ಅಲ್ಲಿ ನಡೀತಾ ಇರುತ್ತೆ. ಇದು ಈ ಪುಂಸವನಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು 3ನೇ ತಿಂಗಳಲ್ಲಿ ಏನೇನೇನೇನು ಮಾಡಬೇಕು ಇಲ್ಲಿ ಪುಂಸವನ ತಿಳಿಸ್ಕೊಡುತ್ತೆ. ಶಾಸ್ತ್ರೀಯವಾಗಿ, ಔಷಧೀಯವಾಗಿ, ಮಾನಸಿಕವಾಗಿ ನಿಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುತ್ತಾ ಅಲ್ಲಿ ಆ ಮಗುವಿಗೆ ಒಂದು ಉತ್ತೇಜನವನ್ನು, ಸಂಪೂರ್ಣವಾಗಿ ಒಂದು ಬಲವನ್ನು ಪ್ರಚುರಪಡಿಸ್ತಕ್ಕಂತಹ ಕ್ರಿಯೆ ಏನಾದರೂ ಮಾಡೋದಿತ್ತು ಅಂತಂದರೆ ಅದು ಪುಂಸವನದಲ್ಲಿ ಸಾಧ್ಯವಿದೆ. ಇದು ಎರಡನೇದು. ಇನ್ನು ಮೂರನೆಯದು ಸೀಮಂತೋನ್ನಯನ. ನಿಮಗೆಲ್ಲ ಗೊತ್ತೇ ಇದೆ. ಅದು ನಾನೇನು ನಿನ್ನ ಜಾಸ್ತಿ ಹೇಳಬೇಕಾಗಿಲ್ಲ ಅನ್ಕೋತೀನಿ. ಅದೊಂದು ಅಷ್ಟು ಹೇಳ್ತೇನೆ. ಅದು ದೊಡ್ಡ ಕಾರ್ಯಕ್ರಮ. ಅದು ಪುರೋಹಿತರನ್ನ ಕರೆಸಿ, ಹೌದು, ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಗಣಪತಿ ಪೂಜೆ ಮಾಡಿ ಪುಣ್ಯಾಹ ಮಾಡಿಸಿ, ಇನ್ನು ನೀವೇನೇನು ಮಂಗಳ ದ್ರವ್ಯಗಳಲ್ಲಿ ತಂದಿರ್ತೀರೋ ಆ ಮಗುಗೆ ಅರಿಶಿನ ಕುಂಕುಮ ಹಚ್ಚಿ ಮಾಡ್ತಕ್ಕಂತಹದ್ದು. ಈ ಹಂದಿದೊಂದು ಮುಳ್ಳು ತಂದಿರ್ತಾರೆ, ಮನೇಲಿ ಸ್ವಿಚ್ ಹಾಕಿದ್ರೆ ಲೈಟೆಲ್ಲ ಒತ್ಕೊಳತ್ತಲ್ಲ, ಹಾಗೆ ಮಗು ಬೋರ್ಲು ಬಿದ್ದಿದ್ದರೂ ಕೂಡ ಆ ಮಾವ ಆಗಿರೋನು ಆ ಹಂದಿ ಮುಳ್ಳಿಂದ ಹೀಗೆ ಹೆಣ್ಣು ಮಗುವಿನ ಆ ಮಗುವಿಗೆ ಬೈತಲೆಯಲ್ಲಿ ಹೀಗೆ ಮಾಡಿದ್ರೆ ಸಾಕು, ಮಗು ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದನೇದು. ಅದನ್ನು ಯಾವಾಗ ಮಾಡ್ತೀರಿ ನೀವು? 4ನೇ ತಿಂಗಳು, 6ನೇ ತಿಂಗಳು ಅಥವಾ 8ನೇ ತಿಂಗಳು. ಈ ತಿಂಗಳಲ್ಲೇ ಅದನ್ನು ಸೀಮಂತೋನ್ನಯನವನ್ನು ಮಾಡಬೇಕು. ಸೀಮಂತೋನ್ನಯನ ಮಾಡಿದಾಗ ಭಾಗಶಃ ಆ ಮಗುವಿನ ಎಲ್ಲ ಅಂಗಾಂಗಗಳು ಏನು ರೂಪ, ಸ್ಪರ್ಶ, ರಸಗಂಧ, ಮಸ್ತಿ, ಮಜ್ಜ ಅಂತ ಏನು ಬರುತ್ತೋ ಆ ಮಗುವಿಗೆ ಸಂಬಂಧಪಟ್ಟಾಗಿರ್ತ ಧಾತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸಕ್ರಿಯವಾಗ್ತಕ್ಕಂಥದ್ದು. ಇದು ಸೀಮಂತೋನ್ನಯನ. ಇನ್ನು ಮಗುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನೇನು ಇದ್ದಾವೋ ಅದೆಲ್ಲವೂ ಕೂಡ ಆ ದೇಹದ ಒಳಗಡೆ ತಾಯಿ ಏನು ತಿಂತಾಳೋ, ಏನು ಆಲೋಚನೆ ಮಾಡ್ತಾಳೋ ಅದೇ ಅದಾಗಿರುತ್ತೆ. ಅದಕ್ಕೆ ಆ ಸಂದರ್ಭದಲ್ಲಿ ಹೆಚ್ಚು ನಮಗೆ ಒಳ್ಳೆಯ ಪುಸ್ತಕವನ್ನು ಓದೋಕ್ಕೆ ಹೇಳ್ತಾರೆ, ಭಗವದ್ಗೀತೆಯನ್ನು ಹತ್ರ ಇಟ್ಕೊಳ್ಳೋಕೆ ಹೇಳ್ತಾರೆ, ಭಗವದ್ಗೀತೆಯನ್ನು ಓದೋಕ್ಕೆ ಹೇಳ್ತಾರೆ. ಇನ್ನು ಅದೇನದು ಕೇಸರಿ, ಕುಂಕುಮ ಕೇಸರಿನ ಕುಡಿಲಿಕ್ಕೆ ಹಾಲ್ಗೆ ಹಾಕ್ಕೊಂಡು ಕುಡಿಲಿಕ್ಕೆ ಹೇಳ್ತಾರೆ. ಮಗು ಕೆಂಪು ಗುಟ್ಲಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ಕೆಂಪಾದರೆ ಸಾಕು, ನಿಮ್ಮ ಮನಸ್ಸು ತಂಪಾದರೆ ಸಾಕು, ನಿಮ್ಮ ಮನಸ್ಸು ಹಿಂಪಾದರೆ ಸಾಕು. ಆ ಮಗು ಬಹುಶಃ ಇತ್ತು ಅಂತಂದರೆ ಅದಕ್ಕೆ ಈ ಪುಂಸವನ ಮತ್ತು ಈ ಸೀಮಂತೋನ್ನಯನ ಮಧ್ಯದಲ್ಲಿ ಮಗುವಿನ ಬೆಳವಣಿಗೆಗಳಿದೆಯಲ್ಲ, ಅಲ್ಲಿ ಒತ್ತಡವನ್ನು ಕೊಡಬಾರದು. ಬಹಳ ಒತ್ತಡ ಕೊಟ್ಟಾಗಲೇ ಪಾಪ ಅದು ಹೇಗಂದರೆ ಆಗ ಮಗು ತಡ್ಕೊಳಕ್ಕಾಗಲ್ಲ, ತಾಯಿ ಮೊದಲೇ ತಡ್ಕೊಳಕ್ಕಾಗಲ್ಲ. ಇದೇನೇನೋ ನೀವು ತಂದು ಹೊಡ್ತೀರಾ, ಒತ್ತಡವನ್ನು ಹೇರಿಬಿಡ್ತೀರಿ, ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು.
ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ. ಸೀಮಂತೋನ್ನಯನ ಒಂದು ದಿನದ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತೇ ಇದನ್ನೆಲ್ಲ ನೀವು ಚೆನ್ನಾಗಿ ಮಾಡ್ಕೊಳ್ತೀರಿ. ನೆಂಟರಷ್ಟು ಕರೆಸಿರ್ತೀರಿ, ಬಂಧು ಬಳಗ ಕರೆಸಿರ್ತೀರಿ, ಅಲ್ಲಿ ಊಟೋಪಚಾರ ನಡೀತವೆ, ಎಲ್ಲವೂ ನಡೀತವೆ. ಶಾಸ್ತ್ರೋಕ್ತವಾಗಿ ಸೀಮಂತೋನ್ನಯನ ಅಂತಂದರೆ ಮಗು ಕಣ್ಣು ತೆರೆಯೋದು. ಯಾವಾಗ ಕಣ್ಣು ತೆರೆಯೋದಂತಂದರೆ ಅಲ್ಲಿ ಗರ್ಭದಲ್ಲಿ ಕಣ್ಣು ಬಿಟ್ಬಿಡಲ್ಲ. ಅದು ನೀವು ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಮಗುವಿನ ಎಲ್ಲ ಅಂಗಾಂಗ ರಚನೆಗಳಲ್ಲೂ ಕೂಡ ಶಕ್ತಿ ತುಂಬುವಂಥದ್ದು, ಅದನ್ನೇ ತೆರೆಯುವಿಕೆ, ಶಕ್ತಿ ತುಂಬುವಂಥದ್ದು ಸೀಮಂತೋನ್ನಯನ. ಎಲ್ಲೋ ಒಂದು ಕಡೆ ಅಡ್ಡದಿಡ್ಡಿ ಮಲಗಿದೆ, ಎಲ್ಲೋ ಅನಾರೋಗ್ಯಕ್ಕೆ ಈಡಾಗ್ತಾ ಇದೆ, ವೈದ್ಯರು ಹೇಳಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ, ಹಾಗೆ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟದ್ದು. ಈ ಒಂದು ಶಾಸ್ತ್ರೋಕ್ತವಾಗಿ ಸೀಮಂತೋನ್ನಯನವನ್ನು ಮಾಡಿದರೆ ಆ ಮಗುವಿಗೆ ಒಳಗಡೆ ಯಾವುದೇ ತರಹದ ತೊಂದರೆ ತಾಪತ್ರಗಳು ಕಾಣಿಸಲಾಗದು ಅನ್ನಲಿಕ್ಕೆ ಮಾಡೋದು ಶಾಸ್ತ್ರವೇ ಸೀಮಂತೋನ್ನಯನ. ಇದನ್ನು ಮಾಡೋಂಥದ್ದು. ಇನ್ನು 4ನೇದು ಜಾತಕರ್ಮ. ಜಾತಕರ್ಮ ಇದೆಯಲ್ಲ, ಇದು ಬಹಳ ಮುಖ್ಯ. ಯಾರು ಮಾಡ್ತಾರೋ ಗೊತ್ತಿಲ್ಲ. ನಾಮಕರಣ ಗೊತ್ತು ಗುರುಗಳೇ, ನಮ್ಗೆ ಜಾತಕರ್ಮ ಗೊತ್ತಿಲ್ಲ. ಆ ಮಗು ಹುಟ್ಟಿದಾಗನಿಂದ ನೀವು ಜಾತಕ ನೋಡ್ತೀರಲ್ಲ, ಬಹುಶಃ ನೋಡ್ತೀರಲ್ಲ, ಅದು ಕರ್ಮಗಳಿಗಿರ್ತಕ್ಕಂಥದ್ದು ಜಾತಕ. ಜಾತಕರ್ಮಾದಿಗಳಲ್ಲಿರ್ತಕ್ಕಂಥದ್ದು ಮಗು ಹುಟ್ಟಿದ ಕೂಡಲೇ ಅವನಿಗಿರ್ತಕ್ಕಂಥ ದೋಷಗಳನ್ನು ಹೋಗಲಾಡಿಸ್ತಕ್ಕಂತಹದ್ದು. ನೀವು ತುಂಬ ಈ ಹೊರಗಡೆಯಿಂದ ಬರೋಕ್ಕೆ ತುಂಬ ಶೆಕೆ ಆಗಿದ್ದರೆ ಅಥವಾ ಮಳೆಯಲ್ಲಿ ನೆಂದಿದ್ದರೆ ನೀವು ಹಾಕಿರೋ ಬಟ್ಟೆ ತೆಗೆದು ಬಿಡ್ತೀರಲ್ಲ, ಒರೆಸ್ಕೊಳ್ತೀರಲ್ಲ, ಹಾಗೆ ಅದು ಆ ಮಗು ಬಂದ ಕೂಡಲೇ ಆ ಮಗುನ ಶುಚಿತ್ವ ಮಾಡ್ತಕ್ಕಂಥದ್ದು. ಆಗ ಆ ಮಗುವಿಗೆ ಒಂದಷ್ಟು ದಿನಗಳಂತ ಆದಮೇಲೆ, ಒಂದಷ್ಟು ದಿನ ಆದಮೇಲೆ ನೀರೆಲ್ಲ ಆ ಮಗುವಿಗೆ ಸ್ನಾನ ಮಾಡಿಸಿ ಏನು ಮಾಡ್ತಾರೆ, ಅವತ್ತು ತುಪ್ಪ, ಜೇನುತುಪ್ಪ ಎರಡನ್ನೂ ಮಿಶ್ರಣ ಮಾಡಿ ತಿನ್ನಿಸ್ತಾರೆ ಮಗುವಿಗೆ. ಎಲ್ಲಿ? ಜಾತಕರ್ಮದಲ್ಲಿ. ಜಾತಕರ್ಮದಲ್ಲಿ ಮಾಡಿರ್ತಕ್ಕಂತಹದ್ದು ಕೂಡ ಆ ಮಗು ಇನ್ನೂ ಈ ಪ್ರಪಂಚವನ್ನು ಪ್ರವೇಶ ಮಾಡಿದೆ. ಈ ತುಪ್ಪ ಮತ್ತು ಜೇನುತುಪ್ಪ ಅವೆರಡೂ ಕೂಡ ಸೂರ್ಯ ಒಂದರಲ್ಲಿ, ಚಂದ್ರ ಒಂದರಲ್ಲಿ ಅಡಕವಾಗಿರ್ತಕ್ಕಂಥ ಪದಾರ್ಥಗಳವು. ಇನ್ನು ಭೂಮಿಗೆ ಬಂದರೆ ಅವರೇ ನಮಗೆ ದೈವಗಳು. ಅವರ ಸಾಕ್ಷಾತ್ಕಾರ ನನಗೆ ಆಗಬೇಕು, ಅವರೇ ನನಗೆ ಶಕ್ತಿ ತುಂಬಬೇಕು. ಇಲ್ಲಿ ಓಜಸ್ವಿನವು, ಯಶಸ್ವಿನವು, ತೇಜಸ್ವಿನವು, ಈ ಏನು ನಮಗೆ ಔಷಧಿಗಳನ್ನು ಸಿಗ್ತಾವೆ. ಇಲ್ಲಿ ಔಷಧಿಗಳು ಅಂತಂದರೆ ಪದಾರ್ಥಗಳು, ಈ ಭೂಮಿಯಲ್ಲಿ ಬೆಳೆಯುವಂಥ ಪದಾರ್ಥಗಳು. ಅದಕ್ಕೆಲ್ಲ ಕೂಡ ಈ ಸೂರ್ಯನ ತಂಪು ಬೇಕು, ಈ ಸೂರ್ಯನ ಶಾಖ ಬೇಕು, ಚಂದ್ರನ ತಂಪು ಬೇಕು ಈ ಪದಾರ್ಥಗಳಿಗೆ. ಅವು ಎರಡೂ ಕೂಡ ಈ ಮಗುವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಬೇಕು, ಸದೃಢ ಆರೋಗ್ಯಕಾಯವಾಗಬೇಕು ಅಂತಕ್ಕಂಥದ್ರ ಜೊತೆಗೆ ಆಕಸ್ಮಿಕ ಜಾತಕರ್ಮದ ದೋಷಗಳನ್ನು ಹೋಗಲಾಡಿಸುವಂಥ ಶಕ್ತಿ ಆ ತುಪ್ಪ ಮತ್ತು ಜೇನುತುಪ್ಪಕ್ಕೆ ಇರುವಂಥದ್ದು. ಇದನ್ನು ಶಾಸ್ತ್ರೋಕ್ತವಾಗಿ ಕೂಡ ಮಾಡುವಂಥ ಪದ್ಧತಿ ಇರುತ್ತೆ. ಷೋಡಶ ಕರ್ಮದಲ್ಲಿ ಭಾಗಶಃ 4ನೇದು ಈ ಜಾತಕರ್ಮ. ಇಷ್ಟು ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹದ್ದು ನಾಮಕರಣ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ನೀವು ಎಲ್ಲಿ ತಪ್ಪು ಮಾಡ್ತೀರಿ ಅಂತಂದರೆ ಮಕ್ಕಳ ಮ್ಯಾಟ್ರಲ್ಲಿ ಬಹಳ ತಪ್ಪು ಮಾಡ್ತೀರಿ. ದಯವಿಟ್ಟು ಇನ್ನೆಂದೂ ಕೂಡ ತಪ್ಪು ಮಾಡಬಾರ್ದು ಅಂತಂದರೆ ಎಚ್ಚೆತ್ಕೊಂಡು ಇದನ್ನು ಮುಂದುವರಿಸಿ. ಇನ್ನು ನಿಮ್ಮ ಮುಂದಿನ ಸಂತತಿಗಾದರೂ ಬಹುಶಃ ಅದು ಉಪಯೋಗವಾಗಲಿ. ಆ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರವನ್ನು ಕೊಟ್ಟಾಗ ಒಂದಷ್ಟು ಜನಕ್ಕೆ ನಮಸ್ಕಾರ ಆದರೂ ಮಾಡುವಂಥ ಬುದ್ಧಿಯನ್ನು ಕಲಿಸಿ ಅನ್ನಲಿಕ್ಕೆ ಈ ಸಂಸ್ಕಾರಗಳು ಅವನ ಜೀವಿತ ಕಾಲದಲ್ಲಿ ಯಾಚನಾ ಸ್ಥಿತಿ ಖಂಡಿತ ಬರಲ್ಲ, ಕೇಳ್ಕೊಳ್ಳೋಂಥ ಕರ್ಮವೇ ಬರಲ್ಲ ಅವನಿಗೆ. ಈ ಸಂಸ್ಕಾರನ ಕೊಟ್ಟುಬಿಟ್ರೆ ಅವನೇ ರಾಜ, ಅವನೇ ಮಂತ್ರಿ, ಅವನೇ ಪ್ರಧಾನವಾಗಿ ಎಲ್ಲ ಪಾತ್ರಗಳನ್ನು ಪೋಷಣೆ ಮಾಡ್ತಾನೆ. ಯಾರು ಸಂಸ್ಕಾರಗಳನ್ನು ಕಲ್ತ್ಕೊಂಡಿರ್ತಾರೋ ಅವನ ಜಾತಕ ಕೆಟ್ಟಿದ್ದರೂ ಕೂಡ, ಈ ಇದರಲ್ಲಿ ಅಮಿತಾಬ್ ಬಚ್ಚನ್ ಜಾತಕ ನೋಡಿದ್ದೇನೆ ನಾನು. ಎಂಥ ಕೆಟ್ಟಿದೆ ಗೊತ್ತಾ ಅವ್ರ ಜಾತಕ, ಯಾವ ಲೆವೆಲಲ್ಲಿದ್ದಾನೆ ಆ ಮನುಷ್ಯ. ಒಂದಷ್ಟು ಸಂಸ್ಕಾರ ಇಟ್ಕೊಂಡಿದ್ದಾರೆ ಅವರು, ನೀವು ನೋಡಿ ಬೇಕಾದರೆ ಗಮನಿಸಬೇಕಾದ್ರೆ. ಅವರ 8ನೇ ಮನೆ ಜಾತಕ ಗ್ರಹಗಳು ನೋಡಿದಾಗಲೇ ಬೆಚ್ಚಿ ಬಿದ್ದೆ ನಾನು, ಅರೆ ಈತನಿಗೆ ಇನ್ನೂ ಆಯಸ್ಸಿದೆಯಾ ಅಂತ, ಅಷ್ಟಿದೆ. ಆಮೇಲೆ ಪೂರ್ವ ಪುಣ್ಯದಲ್ಲಿ ಅಂದರೆ ಈ ಹಿಂದೆ ಅವ್ರು ಏನಾಗಿದ್ದಾರೆ ಅದನ್ನು ತೋರಿಸುತ್ತೆ, ಅದನ್ನು ಅವರಿಗೆ ಬಲ ಕೊಡಿಸುತ್ತೆ. ಅದೇ ಈ ಸಂಸ್ಕಾರಗಳೇ ಕೆಲವೊಂದು ಜಾತಕಾರ್ಯ ದೋಷಗಳನ್ನು ಹೋಗಲಾಡಿಸ್ತವೆ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ. ಅದಕ್ಕೆ ಈ ಮಾರ್ಕಂಡೇಯ ವ್ರತ ಅಂತ ಮಾಡಿದಾಗ, ಸತಿ ಸಾವಿತ್ರಿ ಅಂತ ಮಾಡಿದಾಗ ಅವ್ರು ಉಳ್ಕೊಳ್ತಾರೆ. ಅವರಿಗೆ ಮರಣ ಅಂತ ಬರದಾಕಿದ್ರು ಕೂಡ ಅವರು ಮಾಡಿದ ವ್ರತಗಳಿಂದ ಅವ್ರು ಉಳ್ಕೊಳ್ತಾರೆ ಅಂತ, ಬಚಾವಾಗ್ಬಿಡ್ತಾರೆ, ಹಾಗೆ ಆಗ್ತಾರೆ. ಈ ಸಂಸ್ಕಾರವನ್ನು ತಿದ್ದಾಗ ನಿಮ್ಮ ಜಾತಕ ದೋಷನ ಎಷ್ಟೋ ಹೋಗಲಾಡ್ತೀವಿ. ನಿಮಗೆ ಮಧ್ಯದಲ್ಲಿ ಯಾವ ಶಾಂತಿಗಳು ಬೇಕಾಗಿಲ್ಲ, ಯಾವ ರೆಮಿಡಿಗಳು ಬೇಕಾಗಿಲ್ಲ, ಯಾವುದೋ ಹೇಳ್ತೀವಲ್ಲ ದಶಾಭಕ್ತಿ ಏನೂ ಮಾಡಲ್ಲ. ಈ ಸಂಸ್ಕಾರಗಳು ಮಾಡೋದು, ಈ ಸಂಸ್ಕಾರಗಳು ಇಲ್ಲ, ಅತ್ಲಾಗ ಜಾತಕನೂ ಇಲ್ಲ. ಇವನು ಟೆಸ್ಟೇ ಪಾಸ್ ಆಗಲಿ, ನೀವು ಎಕ್ಸಾಮ್ ಏನು ಪಾಸ್ ಆಗೋದು? ಎರಡೂ ಆಗಬೇಕಲ್ಲ. ಕೊನೆ ಪಕ್ಷ ನಾವು ಏನು ಓದಿದ್ದೀವೋ ರ್ಯಾಂಕ್ ಬೇಡ, ಅತ್ಲಾಗೆ ಜಸ್ಟ್ ಪಾಸ್ ಆದರೂ ಆಗೋದು ಬೇಕಲ್ಲ. ಇದು ಬದುಕಿಗೆ ಜೀವನವನ್ನು ಕಟ್ಕೋಬೇಕಾದ್ರೆ, ಬದುಕನ್ನು ಕಟ್ಕೊಳ್ಬೇಕಾದ್ರೆ ನಮಗೆ 100ಕ್ಕೆ 100 ಬಹಳ ದೊಡ್ಡ ಮಟ್ಟದ ಆಸ್ತಿ ಅಂತಂದರೆ ಈ ಸಂಸ್ಕಾರಗಳೇ. ಒಂದೇ ಮಾತು ಹೇಳೋದಾದರೆ ಇವು
ಖಂಡಿತ ಗುರುಗಳೇ, ಈ ಷೋಡಶ ಕರ್ಮಗಳ ಮೊದಲ 4 ಗರ್ಮದಾನ, ಪುಂಸವನ, ಸೀಮಂತೋನಯನ, ಜಾತಕರ್ಮ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಇದು ಬೇಸಿಕ್ಕು, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಇವತ್ತಿನ ವಿಡಿಯೋನಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಮಗೆ ಗುರುಗಳು ಷೋಡಶ ಕರ್ಮಗಳ ಬಗ್ಗೆ ತಿಳಿಸ್ಕೊಟ್ರು. 16 ಷೋಡಶ ಕರ್ಮಗಳಿದೆ, ಅದರಲ್ಲಿ ಮೊದಲು 4 ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ಷೋಡಶ ಕರ್ಮಗಳ ಬಗ್ಗೆ ಮುಂದಿನ ವಿಡಿಯೋಸ್ನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.